ಸರ್ ನೀವು ಹೋಗಿ ಸರ್, ಇವನನ್ನು ನಾನು ನೋಡ್ಕೋತೇನೆ. ಏಯ್
Good morning, sir. Good morning. Morning, sir. Thank you, sir. Be seated. Congrats. Thank you. Congrats. Thank you, Ansari. Thank you, Nancy. Thank you. Good. ಹೇಳಿ ವಿದ್ಯಾ, ಯಾಕೆ ಹೀಗೆ ಮಾಡಿದ್ರಿ? ನಾನು ಹೀಗೆ ಮಾಡಿದ್ರಿಂದ ನನ್ನ ಟೀಮ್ ಮೆಂಬರ್ಸ್ಗೆ ತುಂಬಾ ಕಷ್ಟ ಆಗಿ ಟೆನ್ಷನ್ ಆಯಿತು. ಹಾಗಾಗಿ ಮೊದಲನೇದಾಗಿ ನಿಮಗೂ ಹಾಗೂ ಅವರೆಲ್ಲರಿಗೂ ನಾನು ಸಾರಿ ಹೇಳೋಕೆ ಇಷ್ಟಪಡ್ತೀನಿ. ಆದರೆ ಹಾವು ಕೇಸ್ನ ಆದಷ್ಟು ಬೇಗ ಸಾಲ್ವ್ ಮಾಡೋಕ್ಕೆ ನನಗೆ ಹೀಗೆ ಮಾಡದೆ ಬೇರೆ ದಾರಿನೇ ಇರಲಿಲ್ಲ ಸರ್. ಈ ಭಯೋತ್ಪಾದಕರಿಗೂ ಮತ್ತು ಹಾವುಗೂ ಸಂಬಂಧ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯಿತು? ಸರ್, ಎಜಾಜ್ ಅನ್ನೋ ಟೆರರಿಸ್ಟ್ನ ನಾವು ಅರೆಸ್ಟ್ ಮಾಡಿ ಅವನ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಮೊದಲನೇ ಬಾರಿಗೆ ನಮಗೆ ಈ ಹಾವು ಅನ್ನೋ ಹೆಸರು ಸಿಕ್ತು. ಲಿಂಗಯ್ಯ ಅನ್ನೋ ವ್ಯಕ್ತಿ ನನ್ನ ಭೇಟಿ ಮಾಡಿ ಹಾವುನ ವಿಧಾನಸೌಧದ ಮುಂದೆ ನೋಡಿದೆ ಅಂತ ಹೇಳೋವರೆಗೂ ಈ ಹಾವು ಅನ್ನೋ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ ನಮ್ಮ ಎಲ್ಲ ರೆಕಾರ್ಡ್ಸು ಹೇಳ್ತಿದ್ರು. ಆಗ ನಮಗೆ ಗೊತ್ತಾಯ್ತು ಸರ್, ಈ ಹಾವು ಬಹಳ ಭದ್ರವಾದ ಹುತ್ತವನ್ನೇ ಕಟ್ಕೊಂಡಿದ್ದಾನೆ. ಅದು ಸರಿ ವಿದ್ಯಾ, ಈ ರೀತಿ ಕಣ್ಮರೆಯಾದ ಅವಶ್ಯಕತೆ ಇತ್ತು ಸರ್. ನನ್ನ ಆಫೀಸ್ನಿಂದ ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು. ಆ ಟೆರರಿಸ್ಟ್ಗಳು ಹೆಗಡೆ ಅವ್ರ ಸಹಾಯ ಪಡಿತಾ ಇದ್ರು ಅಂತ ನಮ್ಮೆಲ್ರಿಗೂ ಗೊತ್ತಾಗಿದೆ. ಆಗ ಈ ಕೇಸ್ನ ನನಗೆ ಯಾವುದೇ ವಿಟ್ನೆಸ್ಗಳು ಸಿಕ್ಕರು ಆ ವಿಟ್ನೆಸ್ಗಳನ್ನ ನಾವು ಹಿಡಿಯೋಕೆ ಮುಂಚೆನೆ ಟೆರರಿಸ್ಟ್ಗಳು ಹೆಗಡೆಯಿಂದ ಇನ್ಫಾರ್ಮೇಶನ್ ಪಡ್ಕೊಂಡು ಅಲ್ಲಿಗೆ ಹೋಗಿ ಆ ವಿಟ್ನೆಸ್ಗಳನ್ನ ಸಾಯಿಸ್ತಾ ಇದ್ರು. ಹಾಗೆ 100 ದಿನಗಳಲ್ಲಿ ಅವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿತ್ತೆ ವಿನಃ ಅವರ ಟಾರ್ಗೆಟ್ ಏನು, ಅವ್ರು ಹೇಗೆ ಅಟ್ಯಾಕ್ ಮಾಡ್ತಾರೆ, ಇದು ಯಾವ ಇನ್ಫಾರ್ಮೇಶನ್ ನಮ್ಮ ಹತ್ರ ಇರಲಿಲ್ಲ ಸರ್. ಇದೆಲ್ಲದರ ಜೊತೆಗೆ ಈ ಕೇಸ್ನಲ್ಲಿ ನಮಗೆ ತುಂಬಾ ಸಹಾಯ ಮಾಡ್ತಿದ್ದಂಥ ಬಲರಾಮ್ ರೆಡ್ಡಿ ಸರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಹಾಸ್ಪಿಟಲೈಸ್ ಅದೇ ಟೈಮ್ಗೆ ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಆ ಹಾವು ಥರನೇ ನಾನು ನಿಮಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದೆ. ಹಾಗೇನಿಲ್ಲ ಸರ್, ಆದರೆ ನಿಮಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಅಂತ ನಮಗೆಲ್ಲ ಒಳ್ಳೆ ಗೊತ್ತಾಯ್ತು. ಸಾರಿ, ನಾನು ನಿಮ್ಮ ಸಿನ್ಸಿಯಾರಿಟಿನ ಅರ್ಥ ಮಾಡಿಕೊಂಡೆ. ಯಾರ್ದೋ ಮಾತು ಕೇಳಿಕೊಂಡು ನಿಮ್ಮಂಥ ಬ್ರೇವ್ ಟೀಮ್ನ ಲೀಡ್ ಮಾಡೋ ಚಾನ್ಸ್ ಪಡ್ಕೊಂಡು ಬಂದೆ. ಐ ಆಮ್ ರಿಯಲಿ ಪ್ರೌಡ್ ಟು ಲೀಡ್ ಕಮಿಟೆಡ್ ಆಫೀಸರ್ಸ್ ಲೈಕ್ ಯು. ನಿಮ್ಮಂಥ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ ನಮ್ಮ ಜೊತೆ ಇದ್ದಾರೆ ಅನ್ನೋದೇ ನಮಗೊಂದು ಧೈರ್ಯ ಸರ್. ಥ್ಯಾಂಕ್ ಯು ವಿದ್ಯಾ. ನಿಮಗೆ ನನ್ನಿಂದ ಯಾವುದೇ ಸಹಾಯ ಬೇಕಾದರೂ ಕೇಳಿ. ಖಂಡಿತ ಸರ್, ನೀವು ನಮ್ಮ ಜೊತೆ ಇದ್ದೀರಲ್ಲ ನಮ್ಗಷ್ಟೇ ಸಾಕು. ಗುಡ್. ನೆನ್ನೆ ಅರೆಸ್ಟ್ ಮಾಡಿದ್ರಲ್ಲ, ಅವ್ರ ಇಂಟ್ರಾಗೇಷನ್ ಮುಗೀತಾ? ಏನಾದರೂ ಬಾಯ್ ಬಿಟ್ರಾ? ಹಾಂ ಸರ್, ಇಂಟ್ರಾಗೇಷನ್ ಈಗ ನಡೀತಾ ಇದೆ. ಸೊ ಈ ಕೇಸ್ ಮುಗಿಯೋದಕ್ಕೆ ಒಂದು ಹಂತಕ್ಕೆ ಬರ್ತಾ ಇದೆ ಅಂತ ಆಯಿತು. ಎಸ್ ಸರ್. ಓಕೆ, ಬನ್ನಿ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಮೇಡಮ್, ಮೊನ್ನೆ ಎನ್ಕೌಂಟರ್ನಲ್ಲಿ ಸತ್ತೋದ್ನಲ್ಲ ಕೆ ಅವನ ಮೊಬೈಲ್ ಫೋನ್ ಮತ್ತು ಕಾಲ್ ಹಿಸ್ಟ್ರಿ. ವೆರಿ ಗುಡ್ ಆನ್ಸರಿ. ಈ ಕೆಲಸನ ಬೇಗ ಮಾಡಿ ಮುಗಿಸಿದ್ದೀರಾ. ಮೇಡಮ್, ಈ ಮೊಬೈಲ್ ಕಾಲ್ ಲಿಸ್ಟ್ನಲ್ಲಿ ನಮ್ಮ ಹೆಗಡೆಯವ್ರ ನಂಬರ್ ಕೂಡ ಇದೆ. ಅಷ್ಟೇ ಅಲ್ಲ, ಅವರಿಂದ ಸಾಕಷ್ಟು ಮೆಸೇಜ್ಗಳು ಕೂಡ ಇದೆ. ಇಲ್ಲಿ ನೋಡಿ ಮೇಡಮ್, ಈ ಮೆಸೇಜ್ ನೋಡಿ, ಹಾವು ಅಂತ ಇದೆ. ನಮ್ಮ ಅನುಮಾನ ಕನ್ಫರ್ಮ್ ಆಯಿತು. ಇವನು ಖಂಡಿತ ಹಾವು ಜೊತೆ ಲಿಂಕ್ ಇದೆ. ಇದೆಲ್ಲದರ ಹಿಂದೆ ಹಾವು ಕೈ ಇದೆ. ಅನ್ಸಾರಿ, ಹಾವು ಅನ್ನೋ ಹೆಸರಿನಲ್ಲಿರೋ ಈ ನಂಬರ್ನ ಸಿಮ್ ಕಾರ್ಡ್ ಟ್ರೇಸ್ ಮಾಡಿ ಆ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿದೆ, ಆ ಅಡ್ರೆಸ್ ಏನು, ಇದೆಲ್ಲ ತಿಳ್ಕೊಂಡು ನನಗೆ ರಿಪೋರ್ಟ್ ಮಾಡಿ. ಪ್ಲಾನ್ ಬಿ ಅಂತ ಯಾರ ನಂಬರ್ ಸ್ಟೋರ್ ಮಾಡ್ತಾರಾ? ಇದು ಇವರ ಪ್ಲಾನ್ ಬಿನಾ? ಒಂದು ಕೆಲಸ ಮಾಡಿ ಅನ್ಸಾರಿ, ನೀವು ಹಾವು ನಂಬರ್ ಜೊತೆ ಈ ನಂಬರ್ನು ಟ್ರೇಸ್ ಮಾಡಿ ಇದರ ಡೀಟೇಲ್ಸ್ ಕೂಡ ನನಗೆ ತಂದ್ಕೊಡಿ ವಿದಿನ್ 1 hour. ಓಕೆ? ಶೋ ಮ್ಯಾಮ್. ನ್ಯಾನ್ಸಿ, ಸೆಲ್ನಲ್ಲಿರೋ ಅವರಿಬ್ರು ಏನಾದರೂ ಬಾಯ್ ಬಿಟ್ರಾ? ಹಾಂ ಮೇಡಮ್, ಇನ್ನೇನು ಬಾಯ್ ಬಿಡೋ ಹಂತಕ್ಕೆ ಬಂದಿದ್ದಾರೆ. ಅವ್ರ ಬಾಯಿನಿಂದ ಬರೋ ಒಂದೊಂದು ವಿಷಯನೂ ನಮಗೆ ಬಹಳ ಮುಖ್ಯವಾದದ್ದು. ಈ ಕೇಸಿನ ಕೊನೆ ಹಂತನ ನಾವು ತಲುಪಿದ್ದೀವಿ. ಬನ್ನಿ ಹೋಗೋರು ಬಾಯ್ ಬಿಡ್ಸೋಣ.
ನಿನ್ನ ಹೆಸರೇನು? ಸುಲ್ತಾನ್. ನಿಜವಾದ ಹೆಸರು ಸುರೇಂದ್ರನಾಥ್. ಹುಟ್ಟಿದ್ದು ಕಲ್ಕತ್ತಾನಲ್ಲಿ, ಸೇರಿದ್ದು ಆರ್ಮಿ, ಈಗಾಗಿರೋದು ಟೆರರಿಸ್ಟ್ ಅಲ್ವಾ? ಇನ್ನು ನೀನು? ಹೆಸರು ಗೌರಿಶಂಕರ್, ತಂದೆ ಹೆಸರು ಕಾಂತರಾಜು, ಕೆಲಸ ಮೈಸೂರಿನಲ್ಲಿ ಒಂದು ಪ್ರಾವಿಷನ್ ಸ್ಟೋರ್. ಇಬ್ರು ತಂಗಿರು, 3 ಜನ ತಮ್ಮಂದ್ರು, ಕಿತ್ತು ತಿನ್ನೋ ಅಷ್ಟು ಬಡತನ. ಆಗ ನೀನು ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಿದ್ದೆ. ಕಳ್ಳತನದ ಆರೋಪ ಬಂತು. ಪೊಲೀಸಿಗೆ ಹೆದರಿ ಓಡಿದ ನೀನು ಮತ್ತೆ ಬಂದು ನಿಂತಿರೋದು ಅದೇ ಲಾಕಪ್ನಲ್ಲಿ, ಒಬ್ಬ ಟೆರರಿಸ್ಟ್ ಆಗಿ. ಇನ್ನೇನಾದರೂ ಬಿಟ್ಟಿದ್ದೀನಾ ನಿಮ್ಮಿಬ್ಬರ ಬಗ್ಗೆ? ಈಗ ಹೇಳಿ, ಹಾವು ಯಾರು? ಗೊತ್ತಿಲ್ಲ. ಗೊತ್ತಿಲ್ವಾ? ಇಲ್ಲ ಇಲ್ಲ ಮೇಡಮ್. ಒಂದ್ಸಲಿ ಕೆ ಹಾವು ಅನ್ನೋರ ಜೊತೆ ಫೋನಲ್ಲಿ ಮಾತಾಡ್ತಿದ್ದ. ಅಷ್ಟು ಬಿಟ್ಟರೆ ಅವ್ರ ಜೊತೆ ನಮ್ಗೆ ಯಾವ ಲಿಂಕು ಇಲ್ಲ.